ಹಾಯ್ ಫ್ರೆಂಡ್ಸ್, ಟಾಪಿಕ್ ಏನಪ್ಪ ಅಂದರೆ ಮನಿ ಪ್ಲ್ಯಾಂಟ್. ನಾವು ಮನಿ ಪ್ಲ್ಯಾಂಟ್ ಏಕೆ ಹಾಕಬೇಕು? ಈ ಮನಿ ಪ್ಲ್ಯಾಂಟ್ನಲ್ಲಿ ಏನು ಅಂತ ವಿಶೇಷವಿದೆ? ಬನ್ನಿ ನೋಡೋಣ. ಮನಿ ಪ್ಲ್ಯಾಂಟ್ ಇಡುವುದರಿಂದ ಮನೆಯಲ್ಲಿ ದುಡ್ಡು ಸೇರುವುದು. ಮನಿ ಪ್ಲ್ಯಾಂಟ್ ಎಷ್ಟು ಮೇಲಕ್ಕೆ ದೊಡ್ಡದಾಗಿ ಬೆಳೆಯುತ್ತಿದೆಯೋ ಹಾಗೆ ಮನೆಯಲ್ಲಿ ದುಡ್ಡು ಹೆಚ್ಚಾಗಿ ಇರುತ್ತದೆ. ಮನೆಯಲ್ಲಿ ಪ್ಲ್ಯಾಂಟನ್ನು ಕೆಲವರು ಮನೆಯಲ್ಲಿ ಇಡುತ್ತಾರೆ. ಮನೆಯಲ್ಲಿ ಇಟ್ಟರೆ ಮನೆ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಮನಿ ಪ್ಲ್ಯಾಂಟ್ ಹಳದಿ ಬಣ್ಣದಲ್ಲಿ ಕಂಡು ಬಂದರೆ ಅದನ್ನು ತಕ್ಷಣ ಕಿತ್ತು ಹಾಕಿ. ಹೀಗೆ ಹಳದಿ ಬಣ್ಣ ಬಂದರೆ ಅದು ನಮಗೆ ಕೆಟ್ಟ ಸೂಚನೆ ಎಂದು ಅರ್ಥ ಮಾಡಿಕೊಂಡಿರಬೇಕು. ಮನಿ ಪ್ಲ್ಯಾಂಟ್ ಹಚ್ಚ ಹಸಿರಾಗಿರುವಂತೆ ನೋಡಿಕೊಳ್ಳಬೇಕು. ಮನಿ ಪ್ಲ್ಯಾಂಟ್ ಏನಾದರೂ ಮೇಲಕ್ಕೆ ಬೆಳೆಯುತ್ತಿದ್ದರೆ ಅದು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಇದ್ದಾಳೆ ಎಂದರ್ಥ ಮತ್ತು ದುಡ್ಡಿನ ಕೊರತೆ ಇರುವುದಿಲ್ಲ. ಮನಿ ಪ್ಲ್ಯಾಂಟ್ ನೀವೇನಾದರೂ ತರಬೇಕೆಂದರೆ ಅದನ್ನು ಕದ್ದು ತರಬೇಕು. ಏಕೆಂದರೆ ಇದು ಲಕ್ಷ್ಮಿ ಸ್ವರೂಪವಾಗಿರುವುದರಿಂದ ತರುವ ಮುಂಚೆ ಯಾರಿಗೂ ಹೇಳದೆ ತರಬೇಕು. ಮನಿ ಪ್ಲ್ಯಾಂಟನ್ನು ನಮ್ಮ ಮನೆಯಲ್ಲಿರುವುದಾದರೆ ಅದನ್ನು ಒಂದು ಗಾಜಿನ ಬೌಲ್ನಲ್ಲಿ ಅಥವಾ ಒಂದು ಗಾಜಿನ ಬಾಟಲಿನಲ್ಲಿ ಇಡಬೇಕು. ಈ ರೀತಿಯಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟರೆ ಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ, ದುಡ್ಡಿನ ಕೊರತೆ ಇಲ್ಲದ ಹಾಗೆ ಮಾಡುತ್ತಾಳೆ. ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಪ್ಲೀಸ್ ಲೈಕ್ ಮಾಡೋದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಇದೇ ಥರ ವೀಡಿಯೋಗಳು ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.